ಸ್ನೇಹಿತರೆ, ಗೃಹಲಕ್ಷ್ಮಿ ಮವತ್ ಎರಡನೇ ಕಂತಿನ ಹಣ ಇದೀಗ ಈ 21 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಕ್ಕಂಥದ್ದು. ಸೊ ಹಾಗಾದ್ರೆ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈ ಮವತ್ ಎರಡನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳ ಮಹಿಳೆಯರಿಗೆ ಜಮಾ ಆಗಿದೆ ಮತ್ತು ಇನ್ನು ಎಷ್ಟು ಲಕ್ಷ ಫಲಾನುಭವಿಗಳಿಗೆ ಬಾಕಿ ಇದ್ದಾರೆ, ಜೊತೆಗೆ 33ನೇ ಕಂತಿನ ಹಣದ ಬಿಡುಗಡೆ ಯಾವಾಗ. ಯಾಕಂದ್ರೆ 4 ಕಂತುಗಳು ಪೆಂಡಿಂಗ್ ಉಳಿದಿದ್ವು, ಅದರಲ್ಲಿ 2 ತಿಂಗಳ ಹಣವನ್ನ ಕೊಡ್ತಿದ್ದಾರೆ. ಇನ್ನು ಕೂಡ 2ನೇ ತಿಂಗಳ ಹಣ ಅಂದ್ರೆ 32ನೇ ಕಂತಿನ ಹಣ ಚಾಲ್ತಿಯಲ್ಲಿದೆ. ಇನ್ನು ಉಳಿದಂತದ್ದು 33 ಮತ್ತು 34 ಈ 2 ತಿಂಗಳ ಹಣವನ್ನ ಯಾವಾಗ ಕೊಡ್ತಾರೆ, ಈ ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ಇನ್ನೊಂದು ವಿಷಯ, ಕೇವಲ 10 ರಿಂದ 15 ದಿನದ ಒಳಗಾಗಿ ನಿಮಗೆ 2 ತಿಂಗಳ ಹಣವನ್ನ ಕೊಟ್ರು. 31ನೇ ಕಂತಿನ ಹಣವನ್ನ ಜಮಾ ಮಾಡಿ ಒಂದು ವಾರದ ಒಳಗಾಗಿನೇ, ಕೆಲವೇ ದಿನದ ಒಳಗಾಗಿನೇ 32ನೇ ಕಂತಿನ ಹಣವನ್ನು ಕೂಡ ಕೊಡ್ತಿದ್ದಾರೆ. ಸೊ ಅದಕ್ಕಾಗಿ ಈ ಎಲ್ಲ ಪೆಂಡಿಂಗ್ ಹಣಗಳು ಕೂಡ ಕ್ಲಿಯರ್ ಆಗ್ತಾ ಇರುವಂತದ್ದು. ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 4 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಇದನ್ನ ಮೊದಲು ಕ್ಲಿಯರಿಫಿಕೇಶನ್ ಕೊಟ್ಬಿಡ್ತೀನಿ. ಯಾಕಂದ್ರೆ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದ್ದಾವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಇಲ್ಲ ಅಂದ್ರೆ ಸರ್ಕಾರ ಯಾಮಾರಿಸಿ ಬಿಡುತ್ತೆ. ಅದಕ್ಕಾಗಿ ಯಾವ ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದನ್ನ ನೀವು ಗಮನಿಸಲೇಬೇಕಾದಂತಹ ವಿಷಯ. ಸೊ ಹಾಗಾದ್ರೆ ಸ್ನೇಹಿತರ, ಇಲ್ಲಿ ಏಪ್ರಿಲ್ ಅಂದ್ರೆ 31ನೇ ಕಂತಿನ ಹಣ ಸರ್ಕಾರ 30 ಅಂದ್ರೆ ಈಗ ಮಾರ್ಚ್ ತಿಂಗಳ ಹಣದವರೆಗೂ ಕೂಡ ಕ್ಲಿಯರ್ ಮಾಡಿ, ತದನಂತರ ಪರಿಷ್ಕರಣೆ, ವೆರಿಫಿಕೇಶನ್ ಮತ್ತು ನೂತನ ಸಚಿವರು ಎಲ್ಲ ಬದಲಾವಣೆ ಆಯಿತು. ಸಿಎಂ ಸಿದ್ದರಾಮಯ್ಯನವರು ಇದ್ರು, ಆ ಸಂದರ್ಭದಲ್ಲಿ 30ನೇ ಕಂತಿನ ಹಣ ಕ್ಲಿಯರ್ ಆಗಿತ್ತು. ಅದಾದ ಬಳಿಕ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ನೂತನ ಸಿಎಂ ಆದ್ರು. ಅದಾದ ಬಳಿಕ ಪರಿಷ್ಕರಣೆ, ವೆರಿಫಿಕೇಶನ್, ಪರಿಶೀಲನೆ ಇದೆಲ್ಲವೂ ಕೂಡ ಆದ ತಕ್ಷಣ ಈಗ ಮತ್ತೆ ದುಡ್ಡನ್ನ ಜಮೆ ಮಾಡ್ತಿದ್ದಾರೆ. ಸೊ ಅದಕ್ಕಾಗಿ ಈ 31ನೇ ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಹಣ, 32ನೇ ಕಂತಿನ ಹಣ ಅಂದ್ರೆ ಮೇ ತಿಂಗಳ ಹಣ, ಜೊತೆಗೆ ಜೂನ್ 33ನೇ ಕಂತಿನ ಹಣ, ಜುಲೈ 34ನೇ ಕಂತಿನ ಹಣ. ಸೊ ಈ 4 ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ. ಈ ಆಗಸ್ಟ್ ತಿಂಗಳದು ಕೂಡ ಬರ್ಬೇಕಲ್ವಾ, ಆಗಸ್ಟ್ ಪ್ರಾರಂಭವಾಗಿದೆ ಅಂತ ಕೇಳಬಹುದು. ಆಗಸ್ಟ್ ತಿಂಗಳದು ಸೆಪ್ಟೆಂಬರ್ ನಲ್ಲಿ ಬರುತ್ತೆ, ಸೆಪ್ಟೆಂಬರ್ದು ಅಕ್ಟೋಬರ್ ನಲ್ಲಿ, ಅಕ್ಟೋಬರ್ದು ನವೆಂಬರ್ ನಲ್ಲಿ. ಈ ರೀತಿ ಒಂದು ತಿಂಗಳ ಹಣ ಇನ್ನೊಂದು ತಿಂಗಳಲ್ಲಿ ಬರುವಂತದ್ದು. ಈಗ ಸರ್ಕಾರಿ ನೌಕರಸ್ಥರ ವೇತನ ಯಾವ ರೀತಿಯಾಗಿ ಜಮಾ ಆಗುತ್ತೆ, ಜುಲೈನಲ್ಲಿ ಅವರು ದುಡಿಮೆ ಮಾಡಿದ್ರೆ ಆಗಸ್ಟ್ ನಲ್ಲಿ ಪಡ್ಕೊಳ್ತಾರೆ ವೇತನವನ್ನ, ಆಗಸ್ಟ್ ತಿಂಗಳ ದುಡಿಮೆದ ವೇತನವನ್ನ ಸೆಪ್ಟೆಂಬರ್ ನಲ್ಲಿ ಪಡ್ಕೊಳ್ತಾರೆ. ಈ ರೀತಿಯಾಗಿ ಗೃಹಲಕ್ಷ್ಮಿಯಲ್ಲಿ ದುಡ್ಡು ಕೂಡ ನಾವು ಕೊಡುವಂತದ್ದು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಪ್ರಾರಂಭದಲ್ಲಿನೇ ಹೇಳ್ಬಿಟ್ಟಿದ್ರು. ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಬಾರ್ದು. ಈಗ ಆಗಸ್ಟ್ ತಿಂಗಳ ಸೆಪ್ಟೆಂಬರ್ ನಲ್ಲಿ ಬರುತ್ತೆ. ಬರಬೇಕಾಗಿರ್ತಕ್ಕಂತಹ ಕಂತುಗಳು 4 ಇದ್ವು, ಅದರಲ್ಲಿ ಒಂದು ಕಂತು ಸಂಪೂರ್ಣ ಕ್ಲಿಯರ್ ಆಗಿದೆ, 31ನೇ ಕಂತಿನ ಹಣ. ಆ ಕಂತು ಯಾರಿಗೆ ಬಂದಿದೆ ನೋಡಿ, ಡೆಫಿನೆಟ್ಲಿ ನೀವು ಅರ್ಹತೆ ಹೊಂದಿದ ಮೇಲೆನೆ ನಿಮಗೆ ಕೊಟ್ಟಿರ್ತಾರೆ. ಸೊ ನಿಮಗೆ ಜಮಾ ಆಗಿದ್ದೆ ಆದ್ರೆ ಖಂಡಿತವಾಗ್ಲೂ ಎಲ್ಲ ತಿಂಗಳ ಹಣಗಳು ಕೂಡ ಜಮಾ ಆಗ್ತಾ ಹೋಗುತ್ತೆ. ಯಾಕಂದ್ರೆ ವೆರಿಫಿಕೇಶನ್ ಆದ ಮೇಲೆ ಈ 31ನೇ ಕಂತಿನ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇನ್ನು ವೆರಿಫಿಕೇಶನ್ ಪರಿಷ್ಕರಣೆ ಆಗೋದಿಲ್ಲ, ಇನ್ನು ಗ್ಯಾರಂಟಿ ಸಚಿವರು ಹೇಳಿರ್ತಕ್ಕಂಥದ್ದು ಇದನ್ನ. ಸೊ ಇದಕ್ಕಾಗಿ ಇನ್ನು ಮುಂದೆ ಒಂದು 22 ತಿಂಗಳು ಬಹುಶಃ ಇವರ ಆಡಳಿತ ಇದೆ ಕಾಂಗ್ರೆಸ್ ಪಕ್ಷದ್ದು. ಅದಾದ ಬಳಿಕ ಚುನಾವಣೆ ನಡೆಯುತ್ತೆ. ಒಟ್ಟಾರೆಯಾಗಿ ಈ 22 ತಿಂಗಳ ಹಣವು ಕೂಡ ನಿಮಗೆ ಸರಿಯಾಗಿ ಬರಬಹುದು. ಯಾಕಂದ್ರೆ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಹಾಗೆ ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನ ಸರ್ಕಾರ ಮಾಡ್ತಿರುತ್ತೆ. ನಿಮಗೆ ಜ್ಞಾಪಕವಿರಲಿ, ಯಾವಾಗ ಎಲೆಕ್ಷನ್ ಬಂದಿದ್ದಾವೋ ಅವಾಗ ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ. ನೀವು MP ಇಲೆಕ್ಷನ್ ನಲ್ಲಿ ಕೂಡ ಗಮನಿಸಿರಬಹುದು, ಕೇವಲ 15 ದಿನದಲ್ಲಿ 2 ರಿಂದ 3 ತಿಂಗಳ ಹಣವನ್ನ ಕೊಟ್ಟಿದ್ರು. ಅದಕ್ಕಾಗಿ ನೀವು ಅರ್ಹತೆ ಉಳಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿಬಿಟ್ಟಿದೆ. ಸೊ ಒಟ್ಟಾರೆಯಾಗಿ ಅರ್ಹತೆ ಹೊಂದಿರತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ಈಗ 2ನೇ ತಿಂಗಳ ಹಣ ಅಂದ್ರೆ 32ನೇ ಕಂತಿನ ಹಣವನ್ನ ಕೂಡ ಜಮಾ ಮಾಡಲಾಗ್ತಾ ಇದೆ. 2400 ಕೋಟಿಯಷ್ಟು ಫಂಡ್ ಒಂದು ಕಂತಿಗೆ ಬೇಕಾಗತ್ತೆ. ಸೊ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ, ಈ 21 ಜಿಲ್ಲೆಗಳು ಯಾವುವು ಅಂತ ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ತಾ ಹೋಗಿ. ಬೆಂಗಳೂರು ನಗರ, ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ದಾವಣಗೆರೆ, ಅದೇ ರೀತಿಯಾಗಿ ಮಂಡ್ಯ, ಕೊಪ್ಪಳ, ಬೀದರ, ಹಾಸನ, ಈ ರೀತಿ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ
ಒಂದು ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ. ಯಾರು ಪೆಂಡಿಂಗ್ ಉಳಿದಿದ್ದಾರೆ, ಯಾರಿಗೆ ಇನ್ನೂ ಕೂಡ ದುಡ್ಡು ಹೋಗಿಲ್ಲ, ಅಂತಹ ಮಹಿಳೆಯರಿಗೆ ದುಡ್ಡು ಬರ್ತಾ ಇದೆ. ಇನ್ನು ಸ್ನೇಹಿತರೆ, 31ನೇ ಕಂತಿನ ಸಂದರ್ಭದಲ್ಲಿ ನೀವು ಬಯೋಮೆಟ್ರಿಕ್ ಮಾಡಿಸಿರ್ಲಿಲ್ಲ ಅಂದ್ರೆ ನಿಮಗೆ ಆ ಕಂತು ಬಂದಿರೋದಿಲ್ಲ. ಈ ಸಂದರ್ಭದಲ್ಲಿ ಏನಾದ್ರೂ ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ನೀವು ಹೋಗಿದ್ರೆ, ನಿಮಗೆ ತಡವಾಗಿ ನಿಮಗೆ ಅಪ್ಡೇಟ್ ಸಿಕ್ಕಿದ್ರೆ, ಡಿಲೇ ಮಾಡಿ ನೀವು ಅದನ್ನ ನೋಡಿದ್ರೆ, ಹೌದಪ್ಪ ಬಯೋಮೆಟ್ರಿಕ್ ಮಾಡಿಸೋದಿದೆ, ನಾವು ಕೂಡ ಮಾಡಿಸಿಲ್ಲ, ಇನ್ನು ಮಾಡಿಸ್ಬೇಕಂತ ಹೋಗಿ ಈಗ ಮಾಡಿಸಿದ್ರೆ 32ನೇ ಕಂತಿನ ಹಣ ಹಿಡ್ಕೊಂಡು ಮುಂದಿನ ಕಂತುಗಳು ಜಮಾ ಆಗುತ್ತೆ. ಆದ್ರೆ ರಿಪೀಟ್ ಹಿಂದಿನ ಕಂತು ಜಮಾ ಆಗೋದಿಲ್ಲ. ಯಾಕಂದ್ರೆ ನೀವು ಮಾಡಿರ್ತಕ್ಕಂತಹ ತಪ್ಪದು. ಬಯೋಮೆಟ್ರಿಕ್ ಮಾಡಿಸ್ಬೇಕಾಗಿತ್ತು ನೀವು ಬೇಗನೆ, ಅದಕ್ಕಾಗಿ ದುಡ್ಡು ಜಮಾ ಆಗಿರೋದಿಲ್ಲ. ಇನ್ನು ದುಡ್ಡು ಜಮಾ ಆಗಿರತ್ತೆ, ಒಬ್ಬೊಬ್ಬರಿಗೆ ಬಯೋಮೆಟ್ರಿಕ್ ಮಾಡಿಸಿರ್ತೀರಿ, ದುಡ್ಡು ಜಮಾ ಆಗಿರುತ್ತೆ, ಆದ್ರೆ ನಿಮ್ಗೆ ಗೊತ್ತಾಗ್ತಿರೋದಿಲ್ಲ. ಕಾರಣ EMI ಇರುತ್ತೆ, ಮೊಬೈಲ್ಗಳ ಮೇಲೆ ಇರುತ್ತೆ, ಅಥವಾ PC ಮೇಲೆ ಇರುತ್ತೆ, ಅಥವಾ ಇನ್ನಿತರ ಫ್ರಿಜ್, ಟಿವಿನೋ, ಈ ರೀತಿ ಬೈಕ್ಗಳು, ಈ ರೀತಿ EMI ಗಳನ್ನ ಹೊಂದಿರ್ತೀರಿ. ಅಲ್ಲಿ ನಿಮ್ಮ ದುಡ್ಡು ಕಟ್ ಆಗಿರುತ್ತೆ, ಆದ್ರೆ ನಿಮ್ಗೆ ಗೊತ್ತಾಗಿರೋದಿಲ್ಲ. ಸೊ ಅದಕ್ಕಾಗಿ ನಿಮ್ಮ ಟ್ರಾನ್ಸಾಕ್ಷನ್ ಅನ್ನ ಕೂಡ ಒಂದ್ ಸ್ವಲ್ಪ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆ ಅಲ್ವಾ ಅಂತ ನೋಡ್ಕೊಳ್ಳಿ. ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ರೆ ಆಕ್ಟಿವ್ ಇರುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ರಿ, ಅದು ಬಳಕೆ ಆಗ್ತಾ ಇದೆ ಅಂತ ಅದನ್ನ ಆಕ್ಟಿವ್ ಮಾಡ್ತಾರೆ. ಸೊ ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಖಾತೆಗೂ ಆಕ್ಟಿವ್ ಇದೆಯಾ ಇಲ್ವಾ ನೀವು ಒಂದ್ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಹೌದು, ಇಲ್ಲಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇಲ್ಲ ಅಂತ ಲಕ್ಷಾಂತರ ಫಲಾನುಭವಿಗಳದ್ದು ಆಕ್ಟಿವ್ ಇಲ್ಲ, ನಾವು ದುಡ್ಡು ಹೇಗೆ ಹಾಕೋದು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೇಳ್ತಾ ಇದೆ. ಯಾಕಂದ್ರೆ ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಆದ್ರೂ ನೀವು ಮಾಡಿಸ್ತಾ ಇದ್ರೆ ಅಕೌಂಟ್ ಆಕ್ಟಿವ್ ಇರುತ್ತೆ. ಬರೀ ಅಕೌಂಟ್ ಅನ್ನ ಓಪನ್ ಮಾಡಿಬಿಟ್ಟು ಅದನ್ನ ಬಳಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ಆಕ್ಟಿವ್ ಇರೋದಿಲ್ಲ, ಡಿಆಕ್ಟಿವೇಟ್ ಆಗಿರುತ್ತೆ. ಅದನ್ನ ನೀವೇನ್ ಮಾಡ್ಬೇಕು, ಆಕ್ಟಿವ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಮೇಲಿಂದ ಮೇಲೆಗೆ ಟ್ರಾನ್ಸಾಕ್ಷನ್ ಮಾಡಿಸ್ಬೇಕು. ನೀವು ಬ್ಯಾಂಕ್ಗಳಿಗೆ ಹೋಗಿನೇ ದುಡ್ಡು ಹಾಕೋದು ತೆಗೆಯೋದು ಮಾಡ್ಬೇಕಂತೇನಿಲ್ಲ. ಆನ್ಲೈನ್ ಟ್ರಾನ್ಸಾಕ್ಷನ್ ಗಳನ್ನಾದ್ರೂ ಮಾಡಿಸಬಹುದು. ದುಡ್ಡನ್ನ ಫೋನ್ ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ, ಪೇಟಿಎಂ ನ ಮುಖಾಂತರ ಎಲ್ಲಾದ್ರೂ ನೀವು ಶಾಪಿಂಗ್ ಮಾಡಬಹುದು, ಅಥವಾ ಒಟ್ಟಾರೆಯಾಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ನೀವು ಮಾಡಿಸಿದ್ದಾದ್ರೆ ನಿಮ್ಮ ಅಕೌಂಟ್ ಆಕ್ಟಿವ್ ಇರುತ್ತೆ, ಯಾವುದೇ ತೊಂದರೆ ಇಲ್ಲ. ಸೊ ಅದಕ್ಕಾಗಿ ಇದನ್ನ ಪ್ರತಿಯೊಬ್ರು ಕೂಡ ಮಾಡಿ. ಸೊ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿದೆಯಾ ಇಲ್ವಾ ನೋಡ್ಕೊಳ್ಳಿ. ಇನ್ನು ಸ್ನೇಹಿತರೆ, ಇದನ್ನ ಹೊರತುಪಡಿಸಿ ನಿಮ್ಮ EMI ಬಿಟ್ರೆ ಮತ್ತೇನು ತೊಂದರೆ ಇರೋದಿಲ್ಲ. ಮತ್ ಹಾಗೇನಾದ್ರೂ ತೊಂದರೆಗಳು ಕಾಣಿಸಿದ್ದೆ ಆದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ಈಗ ಸ್ನೇಹಿತರೆ, ಬಹಳ ದಿನ ಒಂದು ಗೃಹಲಕ್ಷ್ಮಿಯರ ಪ್ರಶ್ನೆ 33ನೇ ಕಂತಿನ ಹಣದ ಬಗ್ಗೆ. ಹೌದು, ನನಗೆ ಗೊತ್ತು 31ನೇ ಕಂತಿನ ಹಣ ಬರಲ್ದವರು 32ನೇ ಕಂತಿನ ಹಣದ ಬಗ್ಗೆ ಮಾತಾಡ್ತಾ ಇದ್ರಿ ಅಂತ ಹೇಳ್ತಿದ್ರು. ಹೌದು, 32ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು, ಅದಕ್ಕಾಗಿ ಅದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು 32ನೇ ಕಂತಿನ ಹಣ ಜಮಾ ಆದವರು 33ನೇ ಕಂತಿನ ಹಣದ ಬಗ್ಗೆ ಕೇಳ್ತಾ ಇರ್ತೀರಿ. ಈ ಸಂದರ್ಭದಲ್ಲಿ 32ನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ, ನೀವು 33ನೇ ಕಂತಿನ ಹಣದ ಬಗ್ಗೆ ಮಾತನಾಡ್ತಾ ಇದ್ರಲ್ಲ ಅಂತ. ಸೊ ಎಲ್ಲರಿಗೂ ಅಪ್ಡೇಟ್ ಕೊಡ್ಬೇಕು ನಾವು. ಈಗ 31ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅದನ್ನು ಹೇಳ್ಬೇಕಾಗತ್ತೆ. 32ನೇ ಕಂತಿನ ಹಣ ಬಂದಿದ್ದೆ ಆದ್ರೆ 33ನೇ ಕಂತಿನ ಹಣದ ಬಗ್ಗೆ ಕೇಳ್ತಿರ್ತಾರೆ, ಅದನ್ನು ಕೂಡ ಹೇಳ್ಬೇಕಾಗತ್ತೆ. 31ನೇ ಕಂತಿನ ಹಣ ಜಮಾ ಆಗಿದೆ, 32ನೇ ಕಂತಿನ ಹಣ ಬಂದಿಲ್ಲ, ಅದರ ಬಗ್ಗೆನೂ ಕೂಡ ನಾವು ಹೇಳ್ಬೇಕಾಗತ್ತೆ. ಸೊ ಅವೆಲ್ಲ ಬಗ್ಗೆ ಹೇಳಿದೀನಿ. ಈಗ 33ನೇ ಕಂತಿನ ಹಣದ ಬಗ್ಗೆ ಹೇಳೋದಾದ್ರೆ ಅತಿ ಶೀಘ್ರದಲ್ಲಿ ಬರುತ್ತೆ, ಇದು ಕೂಡ ಡಿಲೇ ಆಗೋದಿಲ್ಲ. ಸರ್ಕಾರದ ಬಳಿ 26,800 ಕೋಟಿಯಷ್ಟು ದುಡ್ಡಿದೆ. ಅದಕ್ಕಾಗಿ ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಮೀಸಲಿಟ್ಟಿದ್ರು. ಈ ಎಲ್ಲ ಕಂತುಗಳನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಅಷ್ಟು ದುಡ್ಡು ಬಳಕೆ ಆಗತ್ತೆ, ಸಾಕಾಗತ್ತೆ ಈ ವರ್ಷದಲ್ಲಿ. ಮುಂದಿನ ಫೈನಾನ್ಸಿಯಲ್ ಇಯರ್ 2027 ಏಪ್ರಿಲ್ ತನಕ ಕೂಡ ಈ ದುಡ್ಡು ಸಾಕಾಗತ್ತೆ. ಅದಕ್ಕಾಗಿ ವರಿನೇ ಮಾಡ್ಕೊಳ್ಬೇಡಿ, ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲಿ ಜಮಾ ಆಗತ್ತೆ. ಬೇರೆ ಬೇರೆ ಯೋಜನೆಗಳಲ್ಲಿ ಡಿಲೇ ಆಗಬಹುದು, ಆದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಖಂಡಿತವಾಗ್ಲೂ ಮಹಿಳೆಯರಿಗೆ ದುಡ್ಡು ಕೊಡ್ಲೇಬೇಕಾಗತ್ತೆ. ಸೊ ಇದು ಗ್ಯಾರಂಟಿ ಯೋಜನೆಗಳಲ್ಲಿನೇ ಮುಖ್ಯವಾದಂತಹ ಯೋಜನೆ. ಸೊ ಅದಕ್ಕಾಗಿ ಯಾರು ವರಿ ಮಾಡ್ಕೊಳ್ಬೇಡಿ. ಸರ್ಕಾರದಿಂದ ಅಪ್ಡೇಟ್ ಸಿಕ್ಕ ತಕ್ಷಣವೇ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ನಾನು ಅಪ್ಡೇಟ್ ಕೊಟ್ಬಿಡ್ತೀನಿ. ಅದಕ್ಕಾಗಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆಲ್ ಅಂತ ಒತ್ತಿ. ಓಕೆ, ಈ ಇನ್ಫಾರ್ಮೇಶನ್ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.